ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು ಡೇ 23 ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಅಪ್ಡೇಟ್ಸ್ ಏನೆಲ್ಲ ಆಯ್ತಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ಈ ಲೈವ್ ಅಪ್ಡೇಟ್ ಅಲ್ಲಿ ಲೈವ್ ನಲ್ಲಿ ಲವ್ ಜಗಳ ರೀತಿ ಇತ್ತು. ಯಾಕಂದ್ರೆ ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಟ ಇಬ್ಬರ ಮಧ್ಯೆ ತುಂಬಾ ಮನಸ್ತಾಪಗಳು ಬಂದಿವೆ. ಗಿಲ್ಲಿ ನಟ ಹಿಂದಿಂದ ಹೋಗ್ತಾ ಇದ್ದಾನೆ, ಅವಾಯ್ಡ್ ಮಾಡ್ತಾನೆ ಇದಾರೆ ಕಾವ್ಯ ಅವರು. ಒಂದಂತೂ ಸತ್ಯ, ಈ ಲೈವ್ ನಲ್ಲಿ ಐ ಲವ್ ಯು ಕಾವ್ಯ, ಯು ಮೋಸ್ಟ್ ಲವ್ ಮೀ ಅಂತ ಡೈಲಾಗ್ ಬರಿ ಹೇಳ್ತಾನೆ. ಉಪೇಂದ್ರ ಡೈಲಾಗ್ ಗಿಲ್ಲಿ ನಟ ಖಂಡಿತವಾಗ್ಲು ಈ ಲೈವ್ ನಲ್ಲಿ ಪ್ರತಿ ಸಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾವ್ಯ. ಆದ್ರೂ ನಮ್ಮ ಗಿಲ್ಲಿ ನಟ ಹಿಂದೆ ಹೋಗ್ತಾನೆ ಇದ್ದಾನೆ. ಒಂದು ಕಂಡೀಷನ್ ಹಾಕಿದ್ದಾರೆ. ಆ ಕಂಡೀಷನ್ ನೀನೇನಾದ್ರೂ ಒಪ್ಕೊಂಡ್ರೆ, ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾನು ನಿನ್ನ ಹತ್ರ ಕ್ಲೋಸ್ ಆಗಿರ್ತೀನಿ, ಮಾತಾಡ್ತೀನಿ, ಫ್ರೆಂಡ್ಸ್ ತರ ಇರ್ತೀವಂತ ನಮ್ಮ ಕಾವ್ಯ ಕಂಡೀಷನ್ ಹಾಕಿದ್ರೆ. ಆ ಕಂಡೀಷನ್ ಏನು, ಮುಖ್ಯವಾಗಿ ತಮ್ಲೆ ನೋಡೇ ಇರ್ತಾರ ಕುತ್ತಿಗೆ ಹಿಡ್ಕೊಂಡು ಅವಾಜ್ ಆಗ್ತಾ ಇದ್ದಾನೆ ಗಿಲ್ಲಿ ನಟ. ನನ್ಗೆ ಇಷ್ಟ ಇಲ್ಲ ಅಂತ ಕಾವ್ಯ ಬೇರೆ ಹೇಳ್ತಾ ಇದಾರೆ. ಮತ್ತೆ ಇದ್ರ ಹಿಂದೆ ಇರುವ ಒಂದು ಸ್ಟೋರಿ ಏನು, ಇದರ ಕತೆ ಏನು ಅಂತೆಲ್ಲ ಮಾತಾಡೋಣ. ಅದಾದ್ಮೇಲೆ ನಮ್ಮ ರಾಶಿಕಾ ಮತ್ತೆ ನಾವು ಹೊಸದಾಗ ಬಂದಿರುವ ಸೂರಜ್ ಅವರು ಜೋಡಿ ಆದ್ರ, ಇಬ್ರು ಡುಯೆಟ್ ಸಾಂಗ್ ಆಡಿದ್ರು ಲೈವ್ ನಲ್ಲಿ. ಯಾವ ಕಾರಣಕ್ಕೆ ಅಂತೆಲ್ಲ ಮಾತಾಡೋಣ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ಧ್ರುವಂತ್ ಅವರು ಅಪರಿಚಿತರು ಒಂದು ಸಿನಿಮಾ ನೋಡಿರಲ್ಲ, ಆ ರೀತಿಯಾಗಿ ಆಂಗಲ್ ಎಲ್ಲ ಚೇಂಜ್ ಆಗ್ತಾ ಇದಾರೆ. ನಾಮಿನೇಷನ್ಸ್ ಎಲ್ಲ ಆಯ್ತು. ಆಮೇಲೆ ನಮ್ಮ ಜಾನವರೆಲ್ಲ ಅಳ್ತಾ ಇದ್ರು. ಇವೆಲ್ಲ ಕಂಪ್ಲೀಟ್ ಆಗಿ ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ ಲೈವ್ ಅಪ್ಡೇಟ್ಸ್ ಬಗ್ಗೆ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ರೆ ಬಟ್ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ. ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ದಯವಿಟ್ಟು ಹೈಪ್ ಬಟನ್ ಕೊಡಿ. ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ವಿಡಿಯೋ ಮಾಡಕ್ ಕೂಡ ಖುಷಿ ಆಗುತ್ತೆ. ವಿಡಿಯೋ ವೈರಲ್ ಆಗಿ ತುಂಬಾ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಡಿಡಿ ಕನ್ನಡ ಅಂತ ವಾಟ್ಸ್ಆಪ್ ಲಿಂಕ್ ಇರುತ್ತೆ, ಹೋಗಿ ಕೆಳಗಡೆ ಜಾಯಿನ್ ಆಗಿ. ಅದ್ರಲ್ಲಿ ನಾನು ಮಾಡೋ ವಿಡಿಯೋಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಲೈವ್ ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ನಿಮ್ಗೆ ಸಿಗುತ್ತೆ. ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ನೀವು ನೋಡೇ ಇರ್ತೀರ ತಮ್ಬ್ಲೈನ್ ಮೇಲೆ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಕುತ್ತಿಗೆ ಹಿಡ್ಕೊಂಡು ಅವಾಜ್ ಆಗ್ತಾ ಇದ್ದಾನೆ ಗಿಲ್ಲಿ, ಐ ಲವ್ ಯು ಮೋಸ್ಟ್ ಲವ್ ಮೀ ಅಂತ. ಕಾರಣ ಏನ್ ಗೊತ್ತಾ, ಅಲ್ಲೆಲ್ಲ ಕುತ್ಕೊಂಡಿರ್ತಾರೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕಾವ್ಯ ಅವಾಯ್ಡ್ ಮಾಡಿದಂತೂ ನಿಜ. ಬಟ್ ಇದು ಕಾವ್ಯ ತಪ್ಪಂತ ನಾನು ಹೇಳಕ್ಕಾಗಲ್ಲ. ಗಿಲ್ಲಿ ಕೂಡ ಇಷ್ಟೊಂದು ಹಿಂದೆ ಹೋಗ್ಬಾರ್ದಪ್ಪ, ಚೆನ್ನಾಗಿರಲ್ಲ. ಯಾಕಂದ್ರೆ ಇದು ಸೀರಿಯಸ್ ರಿಯಾಲಿಟಿ ಶೋ. ಇದು ಹಿಂದೆ ಹೋದ್ರೆ ಚೆನ್ನಾಗ್ ಕಾಣಲ್ಲ. ಒಂದ್ಸಲ ಎರಡ್ ಸಲ ಕಾಮಿಡಿ ಚೆನ್ನಾಗಿರುತ್ತೆ, ಬಟ್ ಪದೇ ಈ ಕಾವ್ಯ ಹಿಂದೆ ಹೋದ್ರೆ ಅದು ಸ್ವಲ್ಪ ಹಾರ್ಡ್ ಕೋರ್ ಫ್ಯಾನ್ಸ್ ತುಂಬಾ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇನ್ನು ವಿಷಯಕ್ಕೆ ಬರೋಣ. ಏನಂದ್ರೆ ಅವಾಯ್ಡ್ ಮಾಡ್ತಾ ಇರ್ತಾಳೆ, ಕಂಡೀಷನ್ ಹಾಕಿದ್ರ ಅಂತ ಹೇಳ್ದಲ್ಲ ನಾನು. ಆ ಕಂಡೀಷನ್ ಏನ್ ಗೊತ್ತಾ, ನೀನ್ ಫುಲ್ ಶೇವ್ ಮಾಡ್ಕೋಬೇಕಂದ್ರೆ, ಈಗ ಬೇಡ ಇದೆಲ್ಲ ಫುಲ್ ಶೇವ್ ಮಾಡ್ಕೋಬೇಕು. ಶೇವ್ ಮಾಡ್ಕೊಂಡ್ರೆ ನಾನು ನಿನ್ನ ಹತ್ರ ಕ್ಲೀನ್ ಶೇವ್ ಮಾಡ್ಕೊಂಡ್ರೆ ಮಾತ್ರ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ನಮ್ಮ ಕಾವ್ಯ ಕಂಡೀಷನ್ ಹಾಕ್ತಾರೆ ಗಿಲ್ಲಿ ನಟನ್ಗೆ. ಗಿಲ್ಲಿ ನಟ ಒಪ್ಪಲ್ಲ, ಯಾಕಂದ್ರೆ ನಾ ಕ್ಲೀನ್ ಶೇವ್ ಮಾಡ್ಕೊಂಡು ಚೆನ್ನಾಗ್ ಕಾಣಲ್ಲ, ಚೆನ್ನಾಗಿರಲ್ಲ, ಬ್ಯಾಡ ಅಂತ ಹೇಳ್ತಾಳೆ. ಬಟ್ ಅದು ರಿಷಿ ಗೌಡ ಮಧ್ಯದಲ್ಲಿ ನಿನಗೆ ಚೆನ್ನಾಗಿರಲ್ಲ ಅಂದ್ರೆ ನೋಡೋದು ಇಷ್ಟನಾ ಗಿಲ್ಲಿನ ಅಂದ್ರೆ ನಾನು ಹೇಳಿದ ಮಾತು ಕೇಳ್ಬೇಕು, ಹಂಗಾದ್ರೆ ನಾನು ಮಾತಾಡ್ತೀನಿ ಅಂದ್ರೆ ನಾನು ಮಾತಾಡಲ್ಲ ಅಂತ ಕಾವ್ಯ ಗಿಲ್ಲಿ ನಟಗೆ ಹೇಳ್ತಾಳೆ. ಬಟ್ ಗಿಲ್ಲಿ ನಟ ಯಾವುದೇ ಕಾರಣಕ್ಕೂ ಒಪ್ಕೊಳಲ್ಲ, ಕ್ಲೀನ್ ಶೇವ್ ಮಾಡ್ತೀನಂತ. ಅಲ್ಲಿಗೆ ಅದು ಎಂಡ್ ಆಗುತ್ತೆ. ಮುಂದೆ ಬರ್ಬೋದು, ಹೇಳಕ್ಕಾಗಲ್ಲ. ಅನ್ಸುತ್ತೆ ಯಾಕೋ ಕೆಂಪೇಗೌಡ ಸ್ಟೈಲ್ ಅಲ್ಲಿ ಮೀಸೆ ಬಿಟ್ಕೊಂಡು ಬರ್ಬೇಕಂತೆಲ್ಲ ಮಾತಾಡ್ತಾ ಇದ್ರು ಲೈವ್ ಅಲ್ಲಿ. ಇನ್ನು ಅದಾದ್ಮೇಲೆ ಮುಖ್ಯವಾಗಿ ನೀವು ನೋಡೇ ಇರ್ತೀರ ಆ ಜಗಳ ಏನಕ್ಕೆ ಅಂದ್ರೆ, ಅಲ್ಲಿ ಎಲ್ಲರೂ ಕುತ್ಕೊಂಡು ಒಂದು ಸೆಟ್ ತರ ಮಾಡ್ಕೊಂಡು ಒಂದು ಟಾಸ್ಕ್ ತರ ಮಾಡ್ತಾ ಇರ್ತಾರೆ. ಫಸ್ಟ್ ಅಲ್ಲಿ ನಮ್ಮ ಮಾಳು ಮತ್ತೆ ನಮ್ಮ ಜಾಹ್ನವಿ ಅವರು ಡ್ಯಾನ್ಸ್ ಮಾಡ್ತಾರೆ ಇಬ್ರು ಒಂದು ಸಾಂಗಿಗೆ. ಅದೇನೋ ವಾಲೆ ಜುಮ್ಕೆ ಸಾಂಗ್ ಇರುತ್ತೆ, ಆ ಸಾಂಗ್ ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ನಮ್ಮ ಮುಖ್ಯವಾಗಿ ಇವ್ರು ಆಡ್ತಾರೆ, ಯಾರು ನಮ್ಮ ಸೂರಜ್ ಅವರು, ರಾಸಿಕ್ ಅವರು ಕೂಡ ಡ್ಯಾನ್ಸ್ ಮಾಡ್ತಾರೆ ಕಮ್ಮನು ಡಾರ್ಲಿಂಗ್ ಅನ್ನೋ ಸಾಂಗಿಗೆ. ಅದಾದ್ಮೇಲೆ ಮುಖ್ಯವಾಗಿ ನಮ್ಮ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಎ ಫಿಲಂ ಇರುತ್ತಲ್ಲ, ಕಾವ್ಯ ಬಂದ್ಬಿಟ್ಟು ಆ ಸ್ಕಿಟ್ ತರ ನನ್ಗೆ ಇಷ್ಟ ಇಲ್ಲ ಅಂತ ಅಂತಿರ್ತಾರೆ. ಈ ರೀತಿ ಮಾಡೋಣ ಅಂತ ಮಾತಾಡ್ಕೊಂತಾರೆ. ಬಟ್ ನೀವು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಬರೋದೇ ಇಲ್ಲ, ಆ ಸ್ಕಿಟ್ ಮಾಡಲ್ಲ ಅಂತ ಕಾವ್ಯಗೆ ಗಿಲ್ಲಿ ಹೇಳ್ತಾರೆ. ಇಲ್ಲ ಬಾ ಅಂತ ಕನ್ವಿನ್ಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಮುಖ್ಯವಾಗಿ ಸ್ಕಿಟ್ ಮಾಡ್ತಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚಂದ್ರಪ್ರಭಾ ಎಲ್ಲ ಮ್ಯೂಸಿಕ್ ಕೊಡ್ತಾ ಇರ್ತಾರೆ. ಇಲ್ಲಿ ಹೋದ್ಮೇಲೆ ಹೇಳ್ತಾರೆ, ನೀನಂದ್ರೆ ಇಷ್ಟ ಇಲ್ಲ ಅಂದ್ರೆ ಎದಕ್ಕೋ ನಾನು ಹಿಂದೆ ಬಿದ್ದು ಸಾಯ್ತಾ ಇದೀಯಾ ಅಂತೆಲ್ಲ ಡೈಲಾಗ್ ಹೇಳ್ತಾರೆ ಕಾವ್ಯ. ಅದಾದ್ಮೇಲೆ ಗಿಲ್ಲಿ ನಟ ಹೇಳ್ತಾರೆ, ನಾನ್ ನಿನ್ ಲವ್ ಮಾಡ್ತಾ ಇದ್ದೀನಿ, ನಾನು ಲವ್ ಮಾಡ್ಲೇಬೇಕು, ಐ ಲವ್ ಯು, ಯು ಮೋಸ್ಟ್ ಲವ್ ಮೀ, ಲವ್ ಮಾಡ್ಲೇಬೇಕು ಅಂತ ಹೇಳಿ ಅವಾಜ್ ಆಗ್ತಾನೆ ಹಿಂಗ್ ಹಿಡ್ಕೊಂಡು. ಇದನ್ನೇ ನಮ್ಮ ಯಾರು ರಾಶಿಕಾ ಅವ್ರು ಮಾಡ್ತಾರೆ, ಮತ್ತೆ ನಮ್ಮ ಇವರು ಸೂರಜ್ ಅವ್ರು ಮಾಡ್ತಾರೆ, ಅದಾದ್ಮೇಲೆ ನಮ್ಮ ರಿಷಿ ಗೌಡ ಮಾಡ್ತಾರೆ, ಆಮೇಲೆ ಸುಧೀರ್ ಅವ್ರು ಮಾಡ್ತಾರೆ. ಇದೇ ಟಾಸ್ಕ್ ನ, ಇದೇ ಒಂದು ವೇನ ಎಲ್ಲರೂ ಮಾಡ್ತಾರೆ. ಬಟ್ ಎಪಿಸೋಡ್ ಅಲ್ಲಿ ಯಾರ್ದು ಹಾಕ್ತಾರೆ ಅಂತ ಗೊತ್ತಿಲ್ಲ. ಬಟ್ ಗಿಲ್ಲಿ ನಟ ಮಾಡಿದಾಗ ಮಾತ್ರ ಸೂಪರ್ ಆಗಿ ಎಲ್ಲ ಚಪ್ಪಳೆ ತಡ್ತಾ ಇದ್ರು. ಯಾಕಂದ್ರೆ ಆ ಡೈಲಾಗ್ ಕರೆಕ್ಟ್ ಸೂಟ್ ಆಗಿತ್ತು. ಇಷ್ಟ ಇಲ್ಲ ಅಂತ ಅವರು ಹೇಳ್ತಾ ಇದ್ರು ಕಾವ್ಯ. ನಮ್ಮ ಗಿಲ್ಲಿ ನಟ ಕೂಡ ನೀನಂದ್ರೆ ನನ್ಗೆ ಇಷ್ಟ, ನಾನು ಲವ್ ಮಾಡ್ತಾ ಇದ್ದೀನಿ, ಲವ್ ಮಾಡ್ಲೇಬೇಕು ಅಂತ ಕೂಡ ಹೇಳ್ತಾ ಇದ್ರು. ಸಖತ್ತಾಗಿತ್ತು. ಆ ಡೈಲಾಗ್ ಹೊಡೆದಾಗ ಚಪ್ಪಾಳೆ ತಡ್ತಾ ಇದ್ರು ಎಲ್ಲರಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ ಗಳು. ಆ ರೀತಿ ಆಗಿತ್ತು. ಇನ್ನೊಂದು ಮುಖ್ಯವಾಗಿ ನಾನು ಹೇಳ್ದಲ್ಲ, ಈ ವಿಡಿಯೋ ಎಪಿಸೋಡ್ ಅಲ್ಲಿ ಲೈವ್ ಅಲ್ಲಿ ತಗೊಂಡಾಗ ಸುಮಾರಾಗಿ ಧ್ರುವಂತ್ ಅವ್ರು ಏನಂದ್ರೆ ಅಪರಿಚಿತರು ಅಂತ ಹೇಳಿದೆ.
ಒಬ್ಬೊಬ್ರ ಹತ್ರ ಒಂದೊಂದೆಲ್ಲ ಮಾತಾಡ್ತಾರೆ. ನಿನ್ನೆ ನೋಡಿದಾಗ ತುಂಬಾ ಕಾಮ್ ಆಗಿ ಶೋ ಇಷ್ಟ ಇಲ್ಲ, ಎಪಿಸೋಡ್ ಇಷ್ಟ ಇಲ್ಲ, ನಾನು ಹೋಗೇ ಬಿಡ್ತೀನಿ, ಕ್ಯೂಟ್ ಆಗ್ಬಿಡ್ತೀನಿ, ಹಿಮಾಲಯಕ್ಕೆ ಹೋಗ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಇವತ್ ಬೇರೆ ನಂಗೆ ಶೋ ಇದೆ, ನಾನು ಆಗಿದೆ, ನಾನು ಚೆನ್ನಾಗಿದ್ದೀನಿ ಅಂದ್ರೆ ರಾಶಿಕಾ ಮತ್ತು ಧ್ರುವಂತರ ಒಂದು ಕಾನ್ವರ್ಸೇಷನ್ ನಡೆದಾಗ ಏನಂದ್ರೆ ತುಂಬಾ ಕ್ರೈಂಗ್ ಮಾಡ್ತಾ ಇದ್ರು ಧ್ರುವಂತ್ ಅವರು. ಏನಂದ್ರೆ ನಾನು ಎಲ್ಲರೂ ಮುಖವಾಡ ಅಂತಾರೆ, ನಾನು ಇರೋದೇ ಹೀಗೆ, ಬಟ್ ಇನ್ನ ಮುಖವಾಡ ತೆಗೆಂದ್ರೆ ನಾನು ಹೇಗೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತೆಲ್ಲ ಅಂತ ಇದ್ರು. ಮತ್ತೆ ಅದರಿಂದ ಆಚೆ ಬಂದು ಮತ್ತೆ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಈಗ ಸ್ಪಂದನ ಅವರು ಜಗಳಾಡ್ತಿದ್ರು, ಸ್ಪಂದನ ಹತ್ರ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಇನ್ನು ಅದಾದ್ಮೇಲೆ ನಮ್ಮ ಜಾನಿ ಅವರು ಕ್ರೈಂಗ್ ಮಾಡ್ತಾರೆ. ಅಂದ್ರೆ ಇದು ನಾಮಿನೇಷನ್ಸ್ ಅಂತ ಬಂದಾಗ ನಾನು ಬೆಳಿಗ್ಗೆ ಹೇಳಿದ್ದೆ ನಾಮಿನೇಷನ್ಸ್ ಇಂಥರೆಲ್ಲ ಆಗಿದ್ದಾರೆ ಅಂದ್ರೆ ಅವರೇ ಆಗಿದ್ದಾರೆ. ಮಿನಿಮಮ್ 6 to 7 ಮೆಂಬರ್ಸ್ ಆಗಿದ್ದಾರೆ. ನಾನು ಲೈವ್ ಅಲ್ಲಿ ನೋಡಿದಾಗ್ಲು, ನಾನು ಪ್ರೋಮೋ ನೋಡೋ ಹೇಳಾಗ್ಲು, ಬಟ್ ಅದೇನು ಕಟ್ ಮಾಡಿ ತೋರಿಸ್ತಾರ ಅಂತ ಗೊತ್ತಿಲ್ಲ, ಲೈವ್ ಅಲ್ಲಿ ಕೂಡ ಕಟ್ ಮಾಡಿ ತೋರಿಸ್ತಾರೆ. ಇನ್ನು ಮುಖ್ಯವಾಗಿ ಈ ಎಪಿಸೋಡ್ ನಾನು ಹೇಳೋದಾದ್ರೆ ನಾಮಿನೇಷನ್ಸ್ ಯಾರೆಲ್ಲ ಆಗಿದ್ದಾರೆ ಅಂತ ಹೇಳೋದಾದ್ರೆ ಜಾಹ್ನವಿ ಆಗಿದ್ದಾರೆ, ಅಶ್ವಿನ್ ಆಗಿದ್ದಾರೆ, ಗಿಲ್ಲಿ ನಟ್ ಆಗಿದ್ದಾರೆ, ಅದಾದ್ಮೇಲೆ ನಮ್ಮ ರಕ್ಷಿತಾ ಆಗಿದ್ದಾರೆ, ಅದಾದ್ಮೇಲೆ ಧ್ರುವಂತ್ ಆಗಿದ್ದಾರೆ. ಇವರೆಲ್ಲ ಆಗ್ತಾ ಇದಾರೆ. ಬಟ್ ಸೇಫ್ ಆಗ್ತಿರೋದು ಮಾತ್ರ ನಮ್ಮ ಚಂದ್ರಪ್ರಭಾ, ಮಾಳು, ಮಲ್ಲಮ್ಮ ಇವರೆಲ್ಲ ಸೇವ್ ಆಗ್ತಾ ಇದಾರೆ. ಈ ರೀತಿ ಆಗ್ತಾ ಇದೆ. ಇನ್ನೊಂದು ಲೈವ್ ಅಲ್ಲಿ ನೋಡಿದಾಗ ಅಲ್ಲೆಲ್ಲ ಎದುರಾದಾಗ ತುಂಬಾ ಅಂದ್ರೆ ಅಶ್ವಿನಿ ಮತ್ತು ಜಾಹ್ನವಿ ಅವರು ಮಾತಾಡ್ಕೊಂತ ಇದ್ರೆ ಏನಂದ್ರೆ ನಾವು ಹೊರಗಡೆ ಯಾವ ರೀತಿ ಎಲ್ಲ ಪೋಟ್ರಿ ಆಗಿರ್ತೀವಿ, ಯಾವ ರೀತಿ ಎಲ್ಲ ಇದಾಗಿರುತ್ತೆ, ತುಂಬಾ ಕಷ್ಟ ಇದೆ, ಈ ರೀತಿ ಆಗ್ಬಾರ್ದಾಗಿತ್ತು, ನಾವು ಎಲ್ಲಿ ತಪ್ಪು ಮಾಡಿದ್ವಿ ನಮ್ಗೆ ಗೊತ್ತಿಲ್ಲ ಅಂತೇಳಿ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಲೈವ್ ಅಲ್ಲಂತೂ ರಾಶಿಕಾ ಮತ್ತು ನಮ್ಮ ಯಾರು ಸೂರಜ್ ಅವರು ಆ ಒಂದು ಟ್ರ್ಯಾಕ್ ನೋಡಿದಾಗ ಅದಾದ್ರೆ ಇದು ಈ ಸೀನ್ಗೆಲ್ಲ ಡೈರೆಕ್ಟರ್ ಯಾರು ಗೊತ್ತಾ, ನಮ್ಮ ಚಂದ್ರಪ್ರಭಾ ಅವ್ರ ಡೈರೆಕ್ಟರ್ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಇಡ್ಬೇಕಂತೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅಂದ್ರೆ ಆ ರೀತಿ ಹಿಂಗ್ ಹೋಗಿ ಅಂದ್ರೆ ಚೇರ್ ಸುತ್ತ ಹೋಗಿ ಹಿಂಗ್ ಟಚ್ ಮಾಡಿ, ಆ ಕಡೆ ಟಚ್ ಮಾಡಿ, ಈ ಕಡೆ ಬಂದು ಮುಂದೆ ಬಂದು ಐ ಲವ್ ಯು ಅಂತ ಹೇಳ್ಬೇಕಾದ್ರೆ ಅದನ್ನ ನಮ್ಮ ಸೂರಜ್ ಅವ್ರು ಮಾಡ್ತಾರೆ. ಬಟ್ ಅದು ಗಿಲ್ಲಿ ನಟ ಕಾಲ್ ಹೇಳಿದಾರೆ ಅವ್ರಿಗೆ, ಅಣ್ಣ ತಂಗಿಯರ ಈ ಬಂದ ಅನ್ನೋ ತರ ಇತ್ತು ನಿಮ್ ಸಾಂಗ್ ಅಂತ. ನೀನ್ ಕಾವ್ಯ ಕರ್ಕೊಂಡ್ಬಂದು ನೋಡೋಣ ಹೇಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಕಾವ್ಯ ಅಂದ ತಕ್ಷಣ ಸೈಲೆಂಟ್ ಆಗ್ತಾರೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಕಾವ್ಯ ಅವರು ಆ ಕಾವ್ಯ ಬಂದ ತಕ್ಷಣ ಸ್ವಲ್ಪ ಋಷಿ ಕೂಡ ಹತ್ರ ಎದುರ್ಕೊಂತಾನೆ ನಮ್ಮ ಗಿಲ್ಲಿ ನಟ. ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಅವ್ರ ಹತ್ರ ಕ್ಲೋಸ್ ಆಗಿರ್ಬೋದು, ಅವ್ರ ಹತ್ರ ಇನ್ನೇ ಬೇರೆ ವಿಷಯಗಳು ಹೇಳಿ ತಗೊಂಡಾಗ ಸ್ವಲ್ಪ ದೂರನೇ ಮೇಂಟೈನ್ ಮಾಡ್ತಾ ಇದಾರೆ ಅನಿಸ್ತಾ ಇದೆ ನನಗೆ ಲೈವ್ ಅಲ್ಲಿ ನೋಡಿದಾಗ. ಅವ್ರು ಬಂದಾಗ ಮಾತಾಡದೇ ಇರೋದು, ಅವ್ರು ಬಂದಾಗ ಮಾತಾಡೋದು, ಹೀಗೆ ಸ್ಪಂದನ ಕೂಡ ಒಂದು ಸಜೆಷನ್ ಕೊಡ್ತಾರೆ, ನೀವು ಪೇರ್ ಚೆನ್ನಾಗಿರುತ್ತೆ, ಚೆನ್ನಾಗಿರಿ, ಈ ರೀತಿ ಯಾಕೆ ಮಾಡ್ತಾ ಇದ್ರ ಅಂತ. ಬಟ್ ತುಂಬಾ ಸಲ ಗಿಲ್ಲಿ ಹೋಗ್ತಾ ಇದ್ದಾನೆ. ಇಲ್ಲಿ ಕಾವ್ಯ ಅವಾಯ್ಡ್ ಮಾಡ್ತಾರೆ, ನಾನು ತಪ್ಪ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ಜಲಸನ ಇದ್ದೇ ಇರುತ್ತೆ ಪಕ್ಕದಲ್ಲಿ. ಇಷ್ಟು ದಿನ ಇರೋರು ಬಿಟ್ಬಿಟ್ಟು ಯಾರು ಹೊಸಬ್ರು ಅಂತ ಅವ್ರ ಜೊತೆಗೆ ಹೋಗಿ ಸುಮ್ಮನೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗೋದು, ಕ್ಲೋಸ್ ಆಗಿರೋದು ಅಂತ ಕಂಡಾಗ ಕಂಪಲ್ಸರಿ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ. ಇನ್ನೊಂದು ಮುಖ್ಯವಾಗಿ ಗಿಲ್ಲಿ ನಟ ಕೂಡ ಅವ್ರ ಜೊತೆ ರಿಷಿಕೌಡ ಜೊತೆ ತುಂಬಾ ಕ್ಲೋಸ್ ಆಗಿರ್ತಾರೆ. ಐ ಮೀನ್ ಅಂದ್ರೆ ಸ್ವಲ್ಪ ಲೀನಿಯಸ್ ಕೊಟ್ಟಿದಾರ, ಲೀನಿಯಸ್ ಇದೆ ಅಂತ ಅನಿಸ್ತಾ ಇದೆ. ಬಟ್ ರಿಷಿಗೌಡ ನಾನು ನಿನ್ನೆ ನೈಟ್ ಅಪ್ಡೇಟ್, ನೈಟ್ ಮಿಡ್ ಟಾಕ್ ನೋಡಿದಾಗ ನಾನು ಕಂಪಲ್ಸರಿ ಅವರು ಸ್ವಲ್ಪ ಡಬಲ್ ಪೇಸ್, ಡಬಲ್ ಸ್ಟ್ಯಾಂಡರ್ಡ್ ಅಂತ ಅನಿಸ್ತಾ ಇದೆ. ನೋಡೋಣ ಇವತ್ತು ಎಪಿಸೋಡ್ ಏನಾದ್ರು ಆಗ್ತಾರೆ ಅಂತ ನೋಡ್ಬೇಕು. ಈ ರೀತಿ ಆಗಿತ್ತು ಲೈವ್ ಅಪ್ಡೇಟ್ ಅಲ್ಲಿ. ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ತಾ ಇದ್ದಾರೆ ಕಾವ್ಯ, ಬಟ್ ಗಿಲ್ಲಿ ಬಿಡ್ತಾ ಇಲ್ಲ. ಹಾಗೇನೆ ಆ ಸೀನ್ ಮಾತ್ರ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ಐ ಲವ್ ಯು ಮೋಸ್ಟ್ ಲವ್, ನಾನು ಲವ್ ಮಾಡ್ತೀನಿ, ಲವ್ ಮಾಡ್ಲೇಬೇಕಂತ ಗಿಲ್ಲಿ ನಾಟ ಹೇಳಿದ್ರೆ, ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂತ ನಮ್ಮ ಕಾವ್ಯ ಬೇರೆ ಹೇಳ್ತಾ ಇದ್ರೆ ಸಖತ್ತಾಗಿರುತ್ತೆ. ಒಂದ್ ವೇಳೆ ಇದು ಎಪಿಸೋಡ್ ಅಲ್ಲಿ ಆಕೆ ಆಗ್ತಾರಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದೀನಿ, ಆಕೆ ಆಗ್ತಾರೆ. ಮತ್ತೆ ನಿಮ್ಗೆ ಗಿಲ್ಲಿ ನಟ ಕಾವ್ಯ ಅವರ ಒಂದು ಜೋಡಿ ಬಗ್ಗೆ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.